ಹಲೋ ಸೆಲೆಬ್ರಿಟೀಸ್, ಇವತ್ತು ಸಖತ್ ಟೇಸ್ಟ್ ಆಗಿರೋ ಬ್ಯಾಚುಲರ್ಸ್ ಚಿಕನ್ ಗ್ರೇವಿ ಮಾಡೋಣ. ಪ್ರತಿ ಸಲ ಅಮ್ಮ ಕುಕಿಂಗ್ ನೋಡಿರ್ತೀರಾ, ಅದೇ ವಾಯ್ಸು ಅದೇ ಕುಕಿಂಗ್ ಸ್ಟೈಲು. ಆದರೆ ಇವತ್ತು ಸ್ಪೆಷಲ್ ಟೇಕ್ ಓವರ್. ಅಮ್ಮಗೆ ಒಂದು ದಿವಸ ಕಿಚನಲ್ಲಿ ರೆಸ್ಟ್ ಕೊಟ್ಬಿಟ್ಟು ನಾನು ಡ್ಯಾಡಿ ಸೇರಿ ಚಿಕನ್ ಫ್ರೈ ಮಾಡ್ತಾ ಇದೀವಿ. ಸಖತ್ ಈಸಿ ರೆಸಿಪಿ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಬಾಣಲೆಯಲ್ಲಿ 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡು 2 ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ಳಿ. ಹೈ ಫ್ಲೇಮಲ್ಲಿ ಒಂದು 10 ನಿಮಿಷ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 2 ನಿಮಿಷ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 3 ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಮತ್ತು 4 ಹಸಿಮೆಣಸಿನ್ಕಾಯಿ ಹಾಕಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ಟೊಮೆಟೊನ ಫ್ರೈ ಮಾಡಿ ಒಂದು 5 ನಿಮಿಷ ಆದಮೇಲೆ 1/4 ಟೀ ಸ್ಪೂನ್ ಅರಿಶಿನ, ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಹಾಕಿ ಮಿಕ್ಸ್ ಮಾಡಿ. ಇವಾಗ ಚಿಕನ್ ಹಾಕೊಳ್ಳಿ. ನಾವಿಲ್ಲಿ ಅರ್ಧ ಕೆಜಿ ಚಿಕನ್ ಹಾಕೊಳ್ತಾ ಇದೀವಿ. ಚಿಕನ್ಗೆ ಏನೇನು ಮಸಾಲೆ ಬೇಕು ಅಂತ ಇವಾಗ ನನ್ನ ಡ್ಯಾಡಿ ಹೇಳ್ತಾರೆ. ನನಗಷ್ಟು ಅಡುಗೆ ಬರಲ್ಲ, ಡ್ಯಾಡಿನೇ ಕುಕಿಂಗ್ ಮಾಡಿದ್ದು, ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅಷ್ಟೇ. ಈರುಳ್ಳಿ ಕಟ್ ಮಾಡ್ಕೊಡೋದು, ಟೊಮೆಟೊ ಕಟ್ ಮಾಡ್ಕೊಡೋದು. ಸೊ ಇವಾಗ ಮಸಾಲೆ ಏನೇನು ಹಾಕಬೇಕು ಅಂತ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಈಗ ಮಸಾಲ ಪೌಡ್ರ್ ಹಾಕ್ತಾ ಇದ್ದೀನಿ. ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ ಪೌಡ್ರು, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆದರೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಿಕನ್ಗೆ ಮಸಾಲ ಚೆನ್ನಾಗಿ ಹಿಡಿಯುತ್ತೆ. ಈಗ ಲಿಡ್ ಕ್ಲೋಸ್ ಮಾಡಿ ಚಿಕನ್ನ 15 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. 15 ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ಅರ್ಧ ಕಪ್ ನೀರು ಹಾಕಿ ಚಿಕನ್ನ ಒಂದು 5-10 ನಿಮಿಷ ಬಾಯ್ಲ್ ಮಾಡ್ಕೊಳ್ಳಿ. ಗಾಯ್ಸ್, ಬಿಸಿ ಬಿಸಿ ಚಿಕನ್ ಗ್ರೇವಿ ರೆಡಿ. ಬಿಸಿ ಬಿಸಿ ಮುದ್ದೆಗೆ ಅಥವಾ ಅನ್ನದ ಜೊತೆಲಂತೂ ಸಖತ್ತಾಗಿತ್ತು. ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಸೊ ನೀವು ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಿ ಯು, ಬಾಯ್. ವಾವ್, ಸೂಪರ್ ಇದೆ. ಮನೆ ಟ್ರೈ ಮಾಡ್ರಿ.